ಇನ್ನು ಅಸ್ಸಾಂ ಚುನಾವಣೆ ಹತ್ತಿರ ಬರ್ತಾ ಇದೆ. ಅದಕ್ಕೋಸ್ಕರ ಅಂತ ಅಸ್ಸಾಂ ಚುನಾವಣೆಗೆ ಪರಿವೀಕ್ಷಕರಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ನೇಮಕ ಮಾಡಿದೆ ಹೈಕಮಾಂಡ್. ಹಾಗಾಗಿ ಈ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಬೇರೆ ಆಯ್ಕೆ ಇಲ್ಲ, ಹೈಕಮಾಂಡ್ ಹೇಳದಂತೆ ಕೇಳಬೇಕು, ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟಿದ್ದು ಕುಮಾರ್. ಆಮೇಲೆ ಈ ಹಿಂದೆಯೂ ಕೂಡ ಜವಾಬ್ದಾರಿ ಕೊಟ್ಟಿದ್ರು, ಈಗಲೂ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಕೇಳಬೇಕು, ನನ್ನ ಹತ್ರ ಆಪ್ಷನ್ ಇಲ್ಲ ಅನ್ನೋ ರೀತಿಯಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮನೆ ಅಷ್ಟೇ ವೈರಾಗ್ಯದ ಮಾತುಗಳನ್ನು ಆಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಯಾಕೋ ಪ್ರಯತ್ನವೂ ವಿಫಲವಾಯಿತು, ಪ್ರಾರ್ಥನೆಗೂ ವಿಫಲವಾಯಿತು ಅನ್ನೋ ರೀತಿಯಾಗಿದ್ದಂತೆ ಕಾಣಿಸ್ತಾ ಇತ್ತು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಿದ್ದವರು ವಾಪಸ್ ಬಂದರು ಖಾಲಿ ಕೈಯಲ್ಲಿ. ಅದಾದ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಫೈನಲ್ಲು. ಅವನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹೈಕಮಾಂಡ್ ವಿಚಾರ ಸಂಬಂಧ. ಅದಾದ ಮೇಲೆ ಇವಾಗ ಮತ್ತೆ ಅಸ್ಸಾಂ ಚುನಾವಣೆ ಬರೋದಕ್ಕಿದೆ. ಹಾಗಾಗಿ ಅವರನ್ನು ಪರಿವೀಕ್ಷಕರಾಗಿ ನೇಮಕ ಮಾಡಲಾಗಿದೆ.